ರೈಟ್ ಟು ರಿಕಾಲ್ ಇಂದು ನಮ್ಮ ದೇಶದಲ್ಲಿ ಸಂಸತ್ತಿನಿಂದ ಹಿಡಿದು ಪ್ರಜಾಕೀಯ ಪಕ್ಷದ ಒಳಗೆ ಚರ್ಚೆ ಆಗುತ್ತಿರುವ ತೀವ್ರವಾದ ಒಂದು ಚರ್ಚಾ ಟಾಪಿಕ್ ಆಗಿದೆ. ನಾವು ಫಸ್ಟ್ ಆಫ್ ಆಲ್ ಈ ರೈಟ್ ಟು ರಿಕಾಲ್ ಅಂದ್ರೆ ಏನಂತ ಹೇಳಿ ನೋಡೋದಾದ್ರೆ, ನಾವು ಯಾವ ರೀತಿ ಸಾರ್ವತ್ರಿಕ ಚುನಾವಣೆಯ ಮೂಲಕ ಮತದಾನದ ಮೂಲಕ ನಾವು ರಾಜಕಾರಣಿಗಳನ್ನ ಆಯ್ಕೆ ಮಾಡಿರ್ತೀವಲ್ಲ, ಆ ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ಒಂದ್ ವೇಳೆ ಕರೆಕ್ಟ್ ಆಗಿ ಕೆಲಸ ಮಾಡಲಿಲ್ಲಪ್ಪ ಅಂದ್ರ ತಮ್ಮ ಸ್ಥಾನಕ್ಕೆ ಹೋಗಿ ನಾವು ಅದೇ ತರಹದ ಮತದಾನದ ಮೂಲಕ ಅವ್ರನ್ನ ಸ್ಥಾನದಿಂದ ವಜಾಗೊಳಿಸಬಹುದು. ಇದಕ್ಕೆ ನಾವು ರೈಟ್ ಟು ರಿಕಾಲ್ ಅಂತೀವಿ. ಈ ರೈಟ್ ಟು ರಿಕಾಲ್ ಬರೋದ್ರಿಂದ ಏನಾಗುತ್ತೆ, ನಾವು ಅಸಮರ್ಥ ರಾಜಕಾರಣಿಗಳು ಅಥವಾ ಆಡಳಿತಕ್ಕೆ ಯೋಗ್ಯವಾಗದ ರಾಜಕಾರಣಿಗಳನ್ನ ನಾವು ಎಲೆಕ್ಟ್ ಮಾಡಿನೋ ಆಮೇಲೆ ಅವ್ರನ್ನ ಕೆಳಗಿಳಿಸಬಹುದು. ಅದೇ ತರ ಏನಾಗುತ್ತೆ, ಈಗ ಕೆಲ ರಾಜಕಾರಣಿಗಳು ತಮ್ಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಭ್ರಷ್ಟಾಚಾರ ಮಾಡ್ತಾರ, ಆಮೇಲೆ ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರ ಮಾಡ್ತಾರ, ಅಲ್ಲಿ ನೈತಿಕತೆ ಇರಂಗಿಲ್ಲ, ಆಮೇಲೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಇದು ಗಾಳಿಗೆ ತೂರಿರ್ತಾರ. ನಾವು ಏನ್ ಮಾಡಬಹುದು, ಅದರಿಂದಾಗಿ ನಮ್ಮದೇ ಆದಂತಹ ರೈಟ್ ಟು ರಿಕಾಲ್ ಮೂಲಕ ಅವರನ್ನ ಸ್ಥಾನದಿಂದ ಕೆಳಗಡೆ ಇಳಿಸಬಹುದು. ಈ ರೈಟ್ ಟು ರಿಕಾಲ್ ಬರೋದ್ರಿಂದ ಏನಾಗುತ್ತೆ, ದೇಶದ ಅಭಿವೃದ್ಧಿ ಅಥವಾ ಮತದಾನದ ಸುಧಾರಣೆ ಆಗೋದ್ರಿಂದ ಚುನಾವಣೆಗಳು ಪಾರದರ್ಶಕವಾದವು. ಅದೇ ರೀತಿ ಆಡಳಿತ ವ್ಯವಸ್ಥೆ ಸುಗಮವಾಗಿ ನಡೀತದೆ. ಇದರಿಂದ ದುರುಪಯೋಗ ಏನಾಗ್ತದಂದ್ರ, ನಮ್ದು 140 ಕೋಟಿ ಜನಸಂಖ್ಯೆ ಉಳ್ಳ ಒಂದು ಅತ್ಯಂತ ದೊಡ್ಡ ದೇಶ. ಹೀಗಾಗಿ ಚುನಾವಣೆಗಳು ಕಾಲದಿಂದ ಕಾಲಕ್ಕೆ ನಡಿಬೇಕು ಅಥವಾ ವರ್ಷದಿಂದ ವರ್ಷಕ್ಕೆ ನಡಿಬೇಕಂದ್ರೆ ಅನೇಕ ಹಣ ಖರ್ಚಾಗುತ್ತೆ. ಅದೇ ರೀತಿ ಚುನಾವಣೆಗಳು ಹೆಚ್ಚು ವೆಚ್ಚ ಭರಿತವಾಗಿರ್ತವೆ. ಅದೇ ರೀತಿ ಏನಾಗುತ್ತೆ, ನಮ್ಮ ವಿರೋಧ ಪಕ್ಷಗಳು ಇರ್ತಾವಲ್ಲ, ಅವು ಈ ಅಧಿಕಾರನ ದುರುಪಯೋಗ ಮಾಡ್ಕೊಳ್ಬಹುದು. ಯಾವ ರೀತಿ ಅಂದ್ರೆ ತಮ್ಮ ರಾಜಕೀಯ ಸ್ವಾರ್ಥ ಇರಬಹುದು ಅಥವಾ ಬೇರೆ ಪಕ್ಷದ ಮೇಲಿನ ದ್ವೇಷ ಇರಬಹುದು, ಆಡಳಿತದಲ್ಲಿ ಇರುವಂತಹ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಅಪಪ್ರಚಾರ ಮಾಡೋದಿರು. ಈ ರೀತಿಯಾಗಿ ಒಬ್ಬರ ಮೇಲೆ ಮತ್ತೊಬ್ಬರು ಅಪರಾಧ ಪ್ರತ್ಯಾರೋಪಗಳನ್ನು ಮಾಡುವುದರಿಂದ ಜನರಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ. ನಾವು ಯಾರನ್ನ ಎಲೆಕ್ಟ್ ಮಾಡಬೇಕು ಅಥವಾ ಯಾರನ್ನ ಬಿಡಬೇಕು ಅಂದ್ರೆ ಜನರಿಗೆ ಗೊತ್ತೇ ಆಗಲ್ಲ. ಹೀಗಾಗಿ ರೈಟ್ ಟು ಈಕ್ವಲ್ ಒಂದು ವೇಳೆ ಸರಿಯಾದ ಪ್ರಮಾಣದಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ಜಾರಿಗೆ ಬರ್ಬೇಕಂದ್ರ ಅದಕ್ಕೆ ಕಟ್ಟುನಿಟ್ಟಾದ ನಿಯಮಗಳು ಬೇಕು. ಸುಮ್ಮನೆ ನಾವು ನೀವು ಇಂತಹ ಸಿಸ್ಟಮ್ ಬೇಕು, ಅದು ಬೇಕು, ಇದು ಬೇಕಂತ ನಾವು ಡಿಸ್ಕಷನ್ ಮಾಡಬಹುದು. ಯಾವ ರೀತಿ ಥ್ರೆಟ್ಸ್ ಅದಾವ ಅಥವಾ ಅದರ ಸವಾಲುಗಳು ಏನು ಅದನ್ನ ನಾವು ವಿಶ್ಲೇಷಣೆ ಮಾಡಬೇಕು. ನನ್ನ ಪ್ರಕಾರ ಈ ಸಿಸ್ಟಮ್ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್, ಪಟ್ಟಣ ಹಾಗೂ ಪುರಸಭೆ, ನಗರಸಭೆ ಅದವಲ್ಲ, ಇಲ್ಲೆಲ್ಲ ಜಾರಿಗೆ ಬಂದ್ರೆ ಚೆನ್ನಾಗಿ. ಮತ್ತೆ ಇದು ನ್ಯಾಷನಲ್ ಇಶ್ಯೂಸ್ ಬಹಳ ಥ್ರೆಟ್ ಆಗುತ್ತೆ. ಯಾಕಂದ್ರೆ ಗಡಿ ಚುನಾವಣೆಗಳು ನಡೆಯುವುದರಿಂದ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದ ನೀತಿ ನಿಯಮಗಳನ್ನು ರೂಪಿಸಲು ತುಂಬಾ ಕಷ್ಟವಾಗುತ್ತದೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ